ಎಸ್ಟಿ ಸಮುದಾಯಕ್ಕೆ ಈಗ ಕುರುಬರನ್ನ ಎಸ್ಟಿಗೆ ಸೇರಿಸಬೇಕು ಅಂತ ರಿಪೋರ್ಟ್ ಕಳಿಸ್ತಾರೆ ಯಾರು ಸೆಂಟ್ರಲ್ ಗೌರ್ಮೆಂಟ್ಗೆ 2A ಕೊಡಬೇಕು ಅಂತೇಳಿ ಪಂಚಮಸಾಲಿ ಸಮುದಾಯ ಕೇಳಿದಾಗ ತಾವೆಲ್ಲೋಗಿದ್ರಿ? ತಾವು ಜನಪ್ರತಿನಿಧಿ ಇದ್ದೀರಿ, ಎಚ್ಚರಿಕೆಯಿಂದ ಮಾತಾಡಬೇಕು. ಶಾಸಕರಾದಂಥ ಶ್ರೀವತ್ಸ ಅವರು ನಮಗೆ ಭಾಳ ಆತ್ಮೀಯರು ವೈಯಕ್ತಿಕವಾಗಿ. ಆದರೆ ರಾಜಕೀಯವಾಗಿ ಅವರು ಕೊಟ್ಟಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿಯಾಗಿ ಅವ್ರ ಹೇಳಿಕೆನ ನಾನು ಬಲವಾಗಿ ಖಂಡಿಸ್ತೀನಿ. ತಾವು ಯಾವ ಉದ್ದೇಶ ಇಟ್ಕೊಂಡು ಹೇಳಿಕೆ ಕೊಟ್ಟಿದ್ದೀರೋ ಗೊತ್ತಿಲ್ಲ. ತಾವು ಹೇಳಿರ್ತಕ್ಕಂಥದ್ದೇನೋ ನಾಯಕರ ವಿರುದ್ಧ ಕುರುಬ ಸಮುದಾಯ ಇದು ಕುರುಬ ಸಮುದಾಯದ ವಿರುದ್ಧ ನಾಯಕ ಸಮುದಾಯ ಸಿಡಿದು ಹೇಳಬೇಕು ಅಂತ ನೀವು ಕೊಡ್ತಕ್ಕಂಥ ಸ್ಟೇಟ್ಮೆಂಟು. ಯಾಕೋ ನನಗೆ ತಮ್ಮ ಈ ಹೇಳಿಕೆ ನನಗೆ ಭಾಳ ವಿರೋಧವಾಗಿ ಕಾಣಿಸ್ತು. ನನಗೆ ಒಂದು ಈಗ ತಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವ ಉದ್ದೇಶ ಇಟ್ಕೊಂಡು ಮಾತಾಡಿದಿರಿ? ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ತೊಂದರೆ ಆಗ್ತಾಯಿದೆ, ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತಾಯಿದೆ ಅನ್ನುವಂಥ ಉದ್ದೇಶದಲ್ಲಿ ಮಾತಾಡಿದಿರಿ ಅಂತ ನಾನು ಅನ್ಕೋತೀನಿ. ಈ ದೇಶದಲ್ಲಿ ತಾವು ಹಿರಿಯರು ಒಂದೆರಡು ಕ್ಲಾರಿಫಿಕೇಷನ್ನ ಕೊಡಬೇಕು ಸಾರ್ವಜನಿಕರಿಗೆ. ಈ ದೇಶದಲ್ಲಿ ಹಿಂದೂ ಕೋಡ್ ಬಿಲ್ ಬಂದಾಗ ವಿರೋಧ ಮಾಡಿದವರು ಯಾರು? ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಲ್ಲಿ ಹಿಂದೂ ಕೋಡ್ ಬಿಲ್ಲು ಜಾರಿ ಆಗದೇ ಇದ್ದಾಗ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು? ಯಾರು ಕರಪತ್ರ ಜಿ ಅಂದರೆ ಯಾರು? ಕರಪತ್ರ ಜಿ ಅಂದರೆ ಯಾರು? ಅವ್ರು ಯಾರು ವಿರುದ್ಧ ಹೋರಾಟ ಮಾಡ್ತಿದ್ದವರು? ಅವತ್ತು ಆ ಬಿಲ್ಲನ್ನು ಮಂಡಿಸಲಿಕ್ಕೆ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯ ಸಮಾನತೆ ಕೊಡಬೇಕು ಎಲ್ಲ ವಿಷಯಗಳಲ್ಲೂ ಅನ್ನುವಂಥ ವಿಷಯದಲ್ಲಿ ಬಾಬಾ ಸಾಹೇಬರಿದ್ದಾಗ ವಿರೋಧ ಮಾಡಿದವರು ಯಾರು? ತಾವು ಕೂಡ ಆವಾಗ ಅದನ್ನು ಸ್ವಲ್ಪ ಹೇಳಬೇಕು. ಮಂಡಲ ಆಯೋಗ ವಿರೋಧ ಮಾಡಿದವರು ಯಾರು? ನಾವು ಮಾಡಿದ್ವಾ? ಮಂಡಲ ಆಯೋಗದಿಂದ ಯಾರಿಗೆ ಅನುಕೂಲ ಆಗ್ತಿತ್ತು? ಹಿಂದುಳಿದ ವರ್ಗದ ಪರವಾಗಿ ಮಂಡಲ ಆಯೋಗದ ವರದಿ ಮಂಡಿಸಿದಾಗ ಈ ದೇಶ ತುಂಬ ವಿರೋಧ ಮಾಡಿದವರು ಯಾರು? ತಾವು ಹೇಳಿದ್ರೆ ಚೆನ್ನಾಗಿರ್ತದೆ ಈ ವಿಷಯಗಳೆಲ್ಲನೂ. ಆಯಿತು, ಒಪ್ಕೊಳ್ಳೋಣ. ಈ 2A ಇಂದ ಎಷ್ಟಿಗೆ ಕೇಳ್ತಾ ಇದ್ದಾರೆ ಕುರುಬ ಸಮುದಾಯ ಅಂತ ಹೇಳಿದ್ರಿ. ಪಂಚಮಸಾಲಿಯವರು ನಿಮ್ಮ ಪಕ್ಷದ ಹೋರಾಟಗಾರರು 2A ಕೊಡಬೇಕು ಅಂತೇಳಿ ಪಂಚಮಸಾಲಿ ಸಮುದಾಯ ಕೇಳಿದಾಗ ತಾವೆಲ್ಲೋಗಿದ್ರಿ? ಯಾಕೆ ವಾಯ್ಸ್ ಮಾಡಲಿಲ್ಲ? 2Aನಲ್ಲಿ ಈಗ ಆಲ್ರೆಡಿ ಎಷ್ಟು ಜಾತಿಗಳಿದೆ? ಅವ್ರು ಕೇಳ್ಬೋದಾ? ತಾವು ಹೇಳಿಕೆ ಕೊಟ್ಟರೆ ಆವಾಗ ಎಸ್ಟಿ ಸಮುದಾಯಕ್ಕೆ ಈಗ ಕುರುಬರನ್ನ ಎಸ್ಟಿಗೆ ಸೇರಿಸ್ಬೇಕು ಅಂತ ರಿಪೋರ್ಟ್ ಕಳಿಸ್ತವ್ರು ಯಾರು ಸೆಂಟ್ರಲ್ ಗೌರ್ಮೆಂಟ್ಗೆ? ನಿಮ್ಮದೇ ಗೌರ್ಮೆಂಟು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಿರೋಧ ಮಾಡಬೇಕಾಗಿತ್ತು. ಯಾಕೆ ವಿರೋಧ ಮಾಡಲಿಲ್ಲ? ಈಗ ಇಲ್ಲಿ ಸ್ಥಳೀಯವಾಗಿ ಜನರನ್ನ ಕುರುಬರು ನಾಯಕರನ್ನ ಒಂದಾಗಿ ಬಾಳ್ತಾ ಇರ್ತಕ್ಕಂಥವ್ರನ್ನ ಎತ್ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದೀರಾ? ಯಾವುದೇ ಒಂದು ಹಿಂದುಳಿದ ವರ್ಗದ ಆಯೋಗ ಯಾವುದಾದ್ರು ಒಂದು ಜನಾಂಗನ ಇಂಥದೇ ಕೆಟಗರಿಗೆ ಸೇರಿಸ್ಬೇಕು ಅಂದಾಗ ಸಾಕಷ್ಟು ಕಾನೂನು ಪ್ರಕ್ರಿಯೆಗಳಿರ್ತದೆ. ಅದೆಲ್ಲ ಮುಗಿದ ಮೇಲೆ ಇದು ಅಂತಿಮವಾಗಿ ಬರ್ತದೆ. ತಮ್ಮಿಂದ ನಾನು ಈ ರೀತಿ ಹೇಳಿಕೆಗಳನ್ನ ಬಯಸಿರಲಿಲ್ಲ. ತಾವು ಕುರುಬ ಸಮುದಾಯದ ಕ್ಷಮೆ ಕೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಒಂದು. ಎರಡನೇದು, ತಮ್ಮ ಗಮನಕ್ಕೆ ತಾವು ಪಕ್ಷದಲ್ಲಿ ಭಾಳ ಹಿರಿಯರಿದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ರಾಜ್ಯ ತುಂಬ ಅವರು ರಾಜ್ಯ ಅಧ್ಯಕ್ಷರಾಗಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ರಾಜ್ಯ ಅಧ್ಯಕ್ಷರಾಗಿದ್ದಾಗ ಇಡೀ ರಾಜ್ಯ ತುಂಬ ಶ್ರೀರಾಮುಲು ಅವ್ರನ್ನ ಕರ್ಕೊಂಡೋಗಿ ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡ್ತೀವಿ, ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಪ್ರಚಾರ ಮಾಡಿದ್ರಲ್ಲ. ಸರ್ಕಾರ ಬಂತಲ್ಲ ಕೊನೆಗೆ. ನಿಮಗೆ ನಾಯಕ ಸಮುದಾಯದ ಮೇಲೆ ಅಷ್ಟೊಂದು ಗೌರವ ಇದ್ದರೆ ಶ್ರೀರಾಮುಲು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರೆ ನಿಮಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇದೆಯಾ? ನಿಮ್ಮಿಂದ BJP ಅವರಿಂದ ಈ ರೀತಿ ಸ್ಟೇಟ್ಮೆಂಟ್ ಕೊಡೋರಿಂದ ಸಾರ್ವಜನಿಕರು ಏನಾದರೂ ಕಲಿಯೋದಿದೆಯಾ? ತಾವು ಜನಪ್ರತಿನಿಧಿ ಇದ್ದೀರಿ, ಎಚ್ಚರಿಕೆಯಿಂದ ಮಾತಾಡಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ತೀನಿ.